ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ನೀವು ಕಾರು ಖರೀದಿ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ನಿಮಗೆ ಗುಡ್ ನ್ಯೂಸ್. ಕಾರುಗಳ ಬೆಲೆ ಇಳಿಕೆಯಾಗಿದೆ. ಎಷ್ಟು ಕಡಿಮೆ ಆಗಿದೆ ಅಂತಂದರೆ ನಿಮಗೆ ಶಾಕ್ ಆಗ್ಬೋದು. 50,000 ರೂಪಾಯಿಂದ ಆರಂಭವಾಗಿ ಹತ್ತಿರ 2 ಲಕ್ಷ ರೂಪಾಯಿವರೆಗೂ ಕಡಿಮೆ ಆಗಿದೆ. ದಿಢೀರಾಗಿ ಕಾರು ಬೆಲೆ ಯಾಕೆ ಕಡಿಮೆ ಆಯಿತು ಅಂತ ನೀವು ಕೇಳ್ಬೋದು. ಇದಕ್ಕೂ ಹಲವು ಕಾರಣ ಇದೆ. ಹೀಗಾಗಿ ಯಾಕೆ ಕಾರುಗಳ ಬೆಲೆ ಕಡಿಮೆ ಆಯಿತು, ವಿಶ್ವದ ಆಟೋಮೊಬೈಲ್ ಮಾರುಕಟ್ಟೆಯಲ್ಲಿ ಏನಾಗ್ತಾ ಇದೆ, ಮುಂದೆಯೂ ಕಾರುಗಳ ಬೆಲೆ ಕಡಿಮೆಯಾಗುತ್ತಾ, ಯಾವ ಕಾರಿನ ಬೆಲೆ ಎಷ್ಟು ರೂಪಾಯಿ ಕಡಿಮೆಯಾಗಿದೆ, ಈ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕಾರುಗಳ ಬೆಲೆ ದಿಢೀರಾಗಿ ಯಾಕೆ ಕಡಿಮೆ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋ ಮೊದಲು 1.5 ವರ್ಷದ ಹಿಂದೆ ಆಟೋಮೊಬೈಲ್ ಮಾರ್ಕೆಟ್ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಕೋವಿಡ್ನಿಂದಾಗಿ ಸಪ್ಲೈ ಚೈನ್ ಸಮಸ್ಯೆ ಆಗ್ತಾ ಇತ್ತು. ಸೆಮಿಕಂಡಕ್ಟರ್, ಅದರಲ್ಲೂ ಚಿಪ್ ಸಮಸ್ಯೆ ಬಹಳಷ್ಟು ಇತ್ತು. ಇದರಿಂದಾಗಿ ಕಾರುಗಳು ಗ್ರಾಹಕರ ಕೈ ಸೇರಬೇಕು ಅಂತಂದರೆ 5-6 ತಿಂಗಳು ವೆಯ್ಟಿಂಗ್ ಪೀರಿಯಡ್ ಇತ್ತು. ಕೆಲವೊಂದು ಕಾರುಗಳು 1 ವರ್ಷದವರೆಗೂ ವೆಯ್ಟಿಂಗ್ ಪೀರಿಯಡ್ ಇತ್ತು. ಇದರಿಂದಾಗಿ ಗ್ರಾಹಕರು ಕಾರು ಖರೀದಿಗೆ ಸಿದ್ಧವಾಗಿದ್ದರೂ ಕೈ ಸೇರುವಾಗ ಮಾತ್ರ ಬಹಳಷ್ಟು ತಡವಾಗ್ತಾ ಇತ್ತು. ಇದರಿಂದಾಗಿ ಗ್ರಾಹಕರು ಹಲವು ಬಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಪನಿಗಳ ಜೊತೆ ಗುದ್ದಾಟ ಮಾಡ್ತಾಯಿದ್ರು. ನಾವು ಇಷ್ಟು ಸಮಯದಲ್ಲಿ ವೆಯ್ಟ್ ಮಾಡಿದ್ರು, ಯಾಕೆ ಇನ್ನೂ ಕಾರು ಡೆಲಿವರಿ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾಯಿದ್ರು. ಆದರೆ ಈಗ ಬದಲಾಗಿದ್ದು, ಕಾರುಗಳು ಗೋಡೌನಲ್ಲಿ ಸ್ಟಾಕ್ ಇದೆ, ಆದರೆ ಖರೀದಿಗೆ ಗ್ರಾಹಕರು ಬರ್ತಾ ಇಲ್ಲ. ಇದರಿಂದಾಗಿ ಅನಿವಾರ್ಯವಾಗಿ ಕಾರು ಕಂಪನಿಗಳು ಕಾರುಗಳ ದರವನ್ನು ಇಳಿಕೆ ಮಾಡಿವೆ. ಕಂಪನಿಗಳು ಕಾರುಗಳ ವಿವಿಧ ಮಾದರಿಗಳಿಗೆ ಅನುಗುಣವಾಗಿ ದರವನ್ನು ಇಳಿಕೆ ಮಾಡಿವೆ. ಯಾವುದು ಎಷ್ಟು ಇಳಿಕೆ ಮಾಡಿವೆ ಅಂತ ನೋಡುವುದಾದರೆ, ಮೊದಲನೇದಾಗಿ ಮಾರುತಿ ಸುಜುಕಿ ಸ್ವಿಫ್ಟ್ 10,000ದಿಂದ 15,000 ರೂಪಾಯಿ ಡಿಸ್ಕೌಂಟ್ ಇದ್ದರೆ, ಸುಜುಕಿ ಡಿಸೈರಿಗೆ, ಅದರಲ್ಲೂ ಆಟೋಮ್ಯಾಟಿಕ್ ವೇರಿಯಂಟಿಗೆ 30,000 ರೂಪಾಯಿ, ಮ್ಯಾನ್ಯುವಲ್ ವೇರಿಯಂಟಿಗೆ 25,000 ಆಫರಿಂಗ್ ಬೆನಿಫಿಟ್ ನೀಡಿದೆ. ಇನ್ನು ಆಲ್ಟೋ K10 ಆಟೋಮ್ಯಾಟಿಕ್ ವೇರಿಯಂಟಿಗೆ 57,100 ರೂಪಾಯಿ ಡಿಸ್ಕೌಂಟ್ ಇದ್ದರೆ, ಮ್ಯಾನ್ಯುವಲ್ ವೇರಿಯಂಟಿಗೆ 52,100 ರೂಪಾಯಿ ಡಿಸ್ಕೌಂಟ್ ಇದೆ. ಟಾಟಾ ಕಂಪನಿಯ ಹ್ಯಾರಿಯರಿಗೆ 50,000 ರೂಪಾಯಿ ಡಿಸ್ಕೌಂಟ್, ಸಫಾರಿಗೆ 70,000 ರೂಪಾಯಿ ಡಿಸ್ಕೌಂಟನ್ನು ಪ್ರಕಟಿಸಿದೆ. ಇನ್ನು ಟಾಟಾ ನೆಕ್ಸಾನ್ EVಗೆ 1.3 ಲಕ್ಷ ಆಫರಿಂಗ್ ಬೆನಿಫಿಟ್ ಇದ್ದರೆ, ಪಂಚ್ EVಗೆ 30,000 ಆಫರಿಂಗ್ ಬೆನಿಫಿಟನ್ನು ಟಾಟಾ ಕಂಪನಿ ನೀಡಿದೆ. ಇನ್ನು ಮಹೀಂದ್ರಾ ಕಂಪನಿಯ XUV 700ಗೆ ಹತ್ತಿರ 2 ಲಕ್ಷ ರೂಪಾಯಿ ಡಿಸ್ಕೌಂಟ್ ಪ್ರಕಟಿಸಿದೆ. ಹುಂಡೈ ಆಲ್ಕಾಝರಿಗೆ 80,000 ರೂಪಾಯಿ ಡಿಸ್ಕೌಂಟ್ ಇದೆ. ಇನ್ನು ಹುಂಡೈ ವೆನ್ಯೂ ಕಾಂಪ್ಯಾಕ್ಟ್ SUVಗೆ 55,000 ರೂಪಾಯಿ ಡಿಸ್ಕೌಂಟ್ ಇದೆ. i20ಗೆ 50,000 ರೂಪಾಯಿ ಡಿಸ್ಕೌಂಟ್ ಪ್ರಕಟಿಸಿದೆ. ಸ್ಕೋಡಾ ಕಂಪನಿ ತನ್ನ ಸ್ಲಾವಿಯಾ ವರ್ಟಸ್ ಕುಶಾಕು ಮೇಲೆ ಹತ್ತಿರ 1,50,000 ರೂಪಾಯಿ ಡಿಸ್ಕೌಂಟನ್ನು ಪ್ರಕಟಿಸಿದೆ. ಕಾರುಗಳ ದರ ಇಳಿಕೆಗೆ ಹಲವು ಕಾರಣಗಳನ್ನು ನೀಡಬಹುದು. ಅದರಲ್ಲೂ ಮುಖ್ಯವಾಗಿ ಕಾರು ಸಾಲ ಹೆಚ್ಚಳವಾಗಿರುವುದು ಮುಖ್ಯವಾದ ಕಾರಣ. ಕೊರೋನಾ ನಂತರ ಅರ್ಥವ್ಯವಸ್ಥೆಯನ್ನು ಸುಭದ್ರವಾಗಿಡಲು ಭಾರತ, ಅಮೆರಿಕ ಸೇರಿದಂತೆ ಕೇಂದ್ರೀಯ ಬ್ಯಾಂಕ್ಗಳು ಬಡ್ಡಿ ದರವನ್ನು ಏರಿಕೆ ಮಾಡಿವೆ. ಇದರಿಂದಾಗಿ ಕಾರುಗಳ ಸಾಲದ ದರ ಸಹ ಏರಿಕೆಯಾಗಿದೆ. RBIನಿಂದ ಗ್ರಾಹಕರಾದ ನಾವು ನೇರವಾಗಿ ಸಾಲ ತೆಗೆದುಕೊಳ್ಳಲ್ಲ. ಹೀಗಿದ್ದರೂ ಈ RBI ಬಡ್ಡಿ ದರ ಏರಿಕೆಗೂ ಕಾರ್ ಸಾಲ ಏರಿಕೆಗೂ ಏನು ಸಂಬಂಧ ಅಂತ ಕೇಳ್ಬೋದು. ಇದಕ್ಕೂ ಸಂಬಂಧ ಇದೆ. ವಾಣಿಜ್ಯ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕಿನಿಂದ ಪಡೆಯುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರಕ್ಕೆ ರೆಪೋ ದರ ಅಂತ ಕರೀತಾರೆ. ರೆಪೋ ದರ ಕಡಿಮೆಯಾದರೆ ಬ್ಯಾಂಕ್ಗಳು ಕಡಿಮೆ ದರದಲ್ಲಿ ಹೆಚ್ಚಿನ ಹಣವನ್ನು ಪಡೆಯಬಹುದು. ಬ್ಯಾಂಕ್ಗಳು ತಮ್ಮಲ್ಲಿ ಹಣದ ಕೊರತೆಯಾದಾಗ RBIನಿಂದ ಹಣ ಪಡೆಯುತ್ತೆ. ರೆಪೋ ದರ ಹೆಚ್ಚಾದರೆ ಬ್ಯಾಂಕ್ಗಳು ಅದನ್ನು ನೇರವಾಗಿ ಗ್ರಾಹಕರ ಮೇಲೆ ವರ್ಗಾಯಿಸುತ್ತೆ. ಇದರ ಪರಿಣಾಮ EMI ದುಬಾರಿಯಾಗುತ್ತೆ. ಎಲ್ಲ ಸಾಲಗಳು ದುಬಾರಿಯಾಗುತ್ತವೆ. ಸಾಲಗಳು ದುಬಾರಿಯ ನೇರ ಪರಿಣಾಮ ಈಗ ಆಟೋಮೊಬೈಲ್ ಕ್ಷೇತ್ರದ ಮೇಲೆಯೂ ಬಿದ್ದಿದೆ. ಎರಡನೆಯದು, ಕಾರುಗಳು ಭಾರಿ ಪ್ರಮಾಣದಲ್ಲಿ ಉತ್ಪಾದನೆಯಾಗಿರೋದು. ನಾನು ಮೊದಲೇ ಹೇಳಿದ್ದೆ, ಕೊರೋನಾ ಸಮಯದಲ್ಲಿ ಬೇಡಿಕೆ ಭಾಳಷ್ಟು ಜಾಸ್ತಿ ಇತ್ತು. ಈ ಕಾರಣಕ್ಕಾಗಿ ಕಂಪನಿಗಳು ಭಾರೀ ಪ್ರಮಾಣದಲ್ಲಿ ಕಾರನ್ನು ಉತ್ಪಾದನೆ ಮಾಡಿವೆ. ಭವಿಷ್ಯದಲ್ಲೂ ಇದೇ ರೀತಿ ಬೇಡಿಕೆ ಬರ್ಬೋದು ಎನ್ನುವ ಕಾರಣಕ್ಕಾಗಿ ಕಂಪನಿಗಳು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದವು. ಆದರೆ ಈಗ ಬೇಡಿಕೆ ಕಡಿಮೆಯಾಗಿದೆ. ಕೊರೋನಾಗಿಂತ ಮೊದಲು ಹೇಗಿತ್ತು ಅದೇ ರೀತಿಯ ಬೇಡಿಕೆ ವ್ಯಕ್ತವಾಗ್ತಾ ಇದೆ.
ಈ ಕಾರಣಕ್ಕಾಗಿ ಗೋಡೌನ್ನಲ್ಲಿ ಹಲವು ಕಾರುಗಳು ಹಾಗೆಯೇ ಸ್ಟಾಕ್ ಉಳಿದಿದೆ. ಇದರಿಂದಾಗಿ ಈಗ ಈ ಕಾರುಗಳನ್ನು ಮಾರಾಟ ಮಾಡಲು ಕಂಪನಿಗಳು ದರವನ್ನು ಇಳಿಕೆ ಮಾಡಿದೆ. ಮೂರನೇದು, ಈಗ ಕಾರುಗಳ ಕಂಪನಿಗಳ ಮಧ್ಯೆ ಭಾಳಷ್ಟು ಸ್ಪರ್ಧೆ ಇದೆ. 3-4 ವರ್ಷಗಳ ಹಿಂದೆ ಇಷ್ಟೊಂದು ಸ್ಪರ್ಧೆ ಇರಲಿಲ್ಲ. ಆದರೆ ಈಗ ಮಾರುಕಟ್ಟೆ ಬದಲಾಗ್ತಿದ್ದಂತೆ, ಪ್ರಚಾರದ ಅಬ್ಬರ ಜಾಸ್ತಿ ಆಗದಿದ್ದಂತೆ ಕಂಪನಿಗಳ ಮಧ್ಯೆ ಬಹಳಷ್ಟು ಪೈಪೋಟಿ ನೀಡ್ತಾ ಇದೆ. ಈ ಕಾರಣಕ್ಕಾಗಿ ಗ್ರಾಹಕರನ್ನು ಕಾರುಗಳು ಸೆಳೆಯಲು ಕಂಪನಿಗಳು ಈಗ ಕಾರುಗಳ ಬೆಲೆಯನ್ನು ಇಳಿಕೆ ಮಾಡಿವೆ. 4ನೆಯ ಕಾರಣ ತೆರಿಗೆ. ಈಗಾಗಲೇ ಕಾರುಗಳ ಮೇಲೆ 28% GST ಇದೆ. ಇದರ ಜೊತೆ ಸೆಸ್ಸು, ರಿಜಿಸ್ಟ್ರೇಷನ್ ಫೀಸು, ಇನ್ಶೂರೆನ್ಸ್ ಎಲ್ಲ ಸೇರಿದಾಗ ಕಾರುಗಳ ಬೆಲೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಅದರಲ್ಲೂ ನೀವು ವಿದೇಶದಿಂದ ಕಾರನ್ನು ನೀವು ಪರ್ಚೇಸ್ ಮಾಡ್ತೀರಿ ಅಂತಂದರೆ ಬಹಳಷ್ಟು ಹಣವನ್ನು ನೀವು ಪಾವತಿ ಮಾಡಬೇಕಾಗುತ್ತೆ. ವಿದೇಶದಿಂದ ಭಾರತಕ್ಕೆ ಬರುವ $40 ಲಕ್ಷ ಅಂದರೆ ಅಂದಾಜು $30 ಲಕ್ಷ ಮೌಲ್ಯದ ಎಲೆಕ್ಟ್ರಿಕ್ ವಾಹನಕ್ಕೆ $60 ತೆರಿಗೆಯನ್ನು ವಿಧಿಸಲಾಗುತ್ತೆ. ಇನ್ನು $40 ಲಕ್ಷ ಹೆಚ್ಚಿನ ಮೌಲ್ಯದ ಎಲೆಕ್ಟ್ರಿಕ್ ವಾಹನಗಳಿಗೆ $100 ತೆರಿಗೆಯನ್ನು ವಿಧಿಸಲಾಗುತ್ತೆ. ಇದರಿಂದಾಗಿ ಕಾರುಗಳ ಬೆಲೆ ಜಾಸ್ತಿ ಆಗುತ್ತೆ. ಭಾರತ ಮಾತ್ರವಲ್ಲ, ವಿಶ್ವದೆಲ್ಲೆಡೆ ಕಾರುಗಳ ಮಾರಾಟ ಕುಸಿತವಾಗಿದೆ. ಅದರಲ್ಲೂ ವಿಶ್ವದ ನಂಬರ್ 1 ಜರ್ಮನಿಯ ಆಟೋಮೊಬೈಲ್ ಕಂಪನಿ ವೋಕ್ಸ್ ವ್ಯಾಗನ್ ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿರೋ ಉತ್ಪಾದನಾ ಘಟಕವನ್ನೇ ಬಂದ್ ಮಾಡಲು ಮುಂದಾಗ್ತಾ ಇದೆ. ಒಂದು ವೇಳೆ ಈ ಘಟಕವನ್ನು ಬಂದ್ ಮಾಡಿದರೆ 4 ದಶಕಗಳಲ್ಲಿ ಮೊದಲ ಬಾರಿಗೆ ವೋಕ್ಸ್ ವ್ಯಾಗನ್ ಕಂಪನಿ ತನ್ನ ಘಟಕವನ್ನು ಮುಚ್ಚಿದಂತಾಗುತ್ತೆ. ವಿಶ್ವದಲ್ಲಿ ಅತಿ ಹೆಚ್ಚು ಕಾರುಗಳು ಅಮೇರಿಕ, ಯುರೋಪಿಯನ್ ದೇಶಗಳಲ್ಲಿ ಮಾರಾಟವಾಗ್ತಾ ಇದೆ. ಆದರೆ ರಷ್ಯಾ ಉಕ್ರೇನ್ ಯುದ್ಧದ ನಂತರ ಯುರೋಪ್ನಲ್ಲಿ ಹಣದುಬ್ಬರ ಜಾಸ್ತಿ ಆಗಿದೆ, ಬೆಲೆ ಏರಿಕೆಯಾಗಿದೆ. ಅದೇ ರೀತಿಯಾಗಿ ಅಮೇರಿಕಾದಲ್ಲಿ ಹಣದುಬ್ಬರ ಜಾಸ್ತಿಯಾಗಿದೆ. ಈಗ ನೀವು ಭಾರತದಲ್ಲಿ ಒಂದು ಕಾರನ್ನು 8-9 ವರ್ಷದವರೆಗೆ ಗ್ರಾಹಕ ಬಳಕೆ ಮಾಡ್ತಾನೆ. ಆದರೆ ಅಮೇರಿಕಾದಲ್ಲಿ 3-4 ಹಬ್ಬಬ್ಬ ಅಂದರೆ ಗರಿಷ್ಠ ಅಂದರೆ 5 ವರ್ಷ ಮಾತ್ರ ಬಳಕೆ ಮಾಡ್ತಾರೆ. ಆ ನಂತರ ಹೊಸ ಕಾರನ್ನು ಖರೀದಿ ಮಾಡ್ತಾರೆ. ಆದರೆ ಈಗ ಹಣದುಬ್ಬರ ಇತ್ಯಾದಿ ಸಮಸ್ಯೆಗಳಿಂದ ಬೆಲೆ ಏರಿಕೆಯಾಗಿದ್ದು ಜನರು ಕಾರು ಖರೀದಿ ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ. ಈ ಕಾರಣದಿಂದಾಗಿ ವಿಶ್ವಾದ್ಯಂತ ಕಾರು ಮಾರಾಟದಲ್ಲಿ ಕುಸಿತಗೊಂಡಿದೆ. ಈ ಕಾರಣದಿಂದಾಗಿ ಎಲಾನ್ ಮಸ್ಕ್ ಭಾರತದಲ್ಲಿ ಹೂಡಿಕೆ ಮಾಡುವ ನಿರ್ಧಾರದಿಂದ ಸದ್ಯಕ್ಕೆ ಹಿಂದೆ ಸರಿದಿದ್ದಾರೆ. ಕಾರುಗಳ ಬೆಲೆ ಮತ್ತಷ್ಟು ಕಡಿಮೆಯಾಗುತ್ತಾ ಎನ್ನುವ ಪ್ರಶ್ನೆಗೆ ಸರ್ಕಾರಗಳೇ ಉತ್ತರ ನೀಡಬೇಕು. ನಾನು ಮೊದಲೇ ಹೇಳಿದಂತೆ ಭಾರತದಲ್ಲಿ ತೆರಿಗೆ ಜಾಸ್ತಿ. ಅದರಲ್ಲೂ ಒಂದು $10 ಲಕ್ಷ ಒಂದು ಕಾರನ್ನು ನೀವು ಪರ್ಚೇಸ್ ಮಾಡಿದರೆ 45% ತೆರಿಗೆ ರೂಪದಲ್ಲೇ ನೀವು ಹಣವನ್ನು ಸರ್ಕಾರಕ್ಕೆ ಪಾವತಿ ಮಾಡಬೇಕು. ಅಂದರೆ $4-4.5 ಲಕ್ಷ ಹಣ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹೋಗುತ್ತೆ. ಇದು ಕಡಿಮೆ ಆಗಬೇಕು ಅಂತಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ತೆರಿಗೆಯನ್ನು ಕಡಿಮೆ ಮಾಡಬೇಕು. ಈಗ ಹೈಬ್ರಿಡ್ ಕಾರುಗಳಿಗೆ ಉತ್ತರ ಪ್ರದೇಶದಲ್ಲಿ 100% ನೋಂದಣಿ ಶುಲ್ಕವನ್ನು ರದ್ದು ಮಾಡಿದೆ. ಇದರಿಂದಾಗಿ ಉತ್ತರ ಪ್ರದೇಶದಲ್ಲಿ ಹೈಬ್ರಿಡ್ ಕಾರುಗಳ ಬೆಲೆ $3.5 ಲಕ್ಷ ಕಡಿಮೆಯಾಗಿದೆ. ಉತ್ತರ ಪ್ರದೇಶದಂತೆ ಉಳಿದ ರಾಜ್ಯಗಳು ತೆರಿಗೆಯನ್ನು ಕಡಿಮೆ ಮಾಡಿದರೆ ಆ ರಾಜ್ಯಗಳಲ್ಲೂ ಗ್ರಾಹಕರಿಗೆ ಕಡಿಮೆ ಬೆಲೆಗೆ ಕಾರುಗಳು ಸಿಗ್ತವೆ. ದರ ಕಡಿಮೆಯಾಗಿದೆ ಅನ್ನೋ ಕಾರಣಕ್ಕಾಗಿ ನೇರವಾಗಿ ಕಾರು ಖರೀದಿಗೆ ಹೋಗಬೇಡಿ. ಇಂಟರ್ನೆಟ್ನಲ್ಲಿ ಹಲವಾರು ಕಾರುಗಳ ದರವನ್ನು ಚೆಕ್ ಮಾಡಿ, ಬೇರೆ ಕಂಪನಿಗಳ ಕಾರುಗಳ ಜೊತೆ ಹೋಲಿಕೆ ಮಾಡಿ. ಅಷ್ಟೇ ಅಲ್ಲದೆ ಆ ಕಾರಿಗೆ ಏನೇನು ವಿಶೇಷತೆ ನೋಡಿದರೆ ಅನ್ನೋದನ್ನು ಚೆಕ್ ಮಾಡಿ. ಅಷ್ಟೇ ಅಲ್ಲದೆ ಯಾವ್ಯಾವ ವೇರಿಯಂಟಿಗೆ ಏನೇನು ವಿಶೇಷತೆ ನೀಡಿದರೆ, ಅದಕ್ಕೆ ಎಷ್ಟು ದರವನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಚೆಕ್ ಮಾಡಿ ನಂತರ ಒಂದು ನಿರ್ಧಾರಕ್ಕೆ ಬಂದು ಕಾರನ್ನು ಖರೀದಿಸಿ. ಧನ್ಯವಾದಗಳು.